ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಗೆ ಇವತ್ತು ಏನು ಹೇಳ್ಬೇಕಂತ ಅಂದ್ಕೊಂಡೇನಂದ್ರೆ ನಾ ಬಂದೀನಿ ಆಗಡಿ ತೋಟಕ್ಕೆ ಇದು ಎಂಟ್ರೆನ್ಸ್ ಐತಿ. ಇಲ್ಲೇ ಕಾರ್ ಪಾರ್ಕಿಂಗ್ ಐತಿ. ಫಸ್ಟ್ ಬಂದ್ಮೇಲೆ ವಾಶ್ರೂಮ್ ಹೋಗ್ರಿ, ಯಾಕಂದ್ರೆ ಒಳಗೆ ವಾಶ್ರೂಮ್ ಹೋಗ್ಬೇಕಂದ್ರೆ ಭಾಳ ದೂರ ಹೋಗ್ಬೇಕಂತ. ಅದಕ್ಕೆ ಫಸ್ಟೇ ಹೇಳಂತೀನಿ ಬಂದವರು ಎಲ್ಲ. ಹಾಂ, ಇದು ಎಂಟ್ರಿ. ಫಸ್ಟ್ ಬಂದಮೇಲೆ ಬಸವೇಶ್ವರ ಮೂರ್ತಿ, ಯಾರು ಬಸವಣ್ಣ ನೋಡ್ಕೊತೀರಿ ನಮಸ್ಕಾರ ಮಾಡ್ಕೊರಿ. ಮತ್ತು ಒಳಗೆ ಹೋದ್ಮೇಲೆ ಇಲ್ಲಿ ಟಿಕೆಟ್ ಕೌಂಟ್ರ್ ಒಬ್ಬರಿಗೆ 700 ರೂಪೀಸ್ ಅಂತ. ನಿಮ್ಗೆ ಫಸ್ಟ್ ಹೋದ್ಮೇಲೆ ವೆಲ್ಕಮ್ ಡ್ರಿಂಕ್ ಈ ಥರ ಒಂದು ಟಿಕೆಟ್ ಟೈಪ್ ಪಟ್ಟಿ ಕಟ್ತಾರೆ. ಸೊ ಏನಪ್ಪ ಅಂದರೆ ಎಲ್ಲ ಆ್ಯಂಟಿಕ್ ಪೀಸ್ ಇವರು ಇದ್ರದ್ದು ಓನರ್ ಅಂತ. ಸೊ ಅವ್ರದ್ದು ಒಂದು ಜಾಗದಾಗ ಈ ಥರ ಎಲ್ಲ ಮಾಡಿ ಜನಕ್ಕೇನೋ ಒಂದು ಎನ್ವೈರ್ಮೆಂಟ್, ಜನಕ್ಕೊಂದು ಏನೋ ಒಂದು ಎಂಜಾಯ್ಮೆಂಟ್ ಸಿಗಲಿ ಅಂತ ಮಾಡ್ಯಾರ. ಮತ್ತು ಕಬ್ಬಿನ ಹಾಲಿಂದ ನಾವು ಬಂದು ಅವ್ರ ಕಬ್ಬಿರ್ತಾವೆ ನಮ್ಮನ್ನ ತಿರ್ವ್ಯಾಡಕ್ಕೆ ಹಚ್ತಾರೆ. ಬರೋಬ್ಬರಿ ತಿರ್ವ್ಯಾಡಿದ ಮೇಲೆ ರಸ ಬಂದಮೇಲೆ ನಮ್ಗೆ ಕೊಡ್ತಾರೆ. ಆದ್ರೆ ಏನು ಅನಿಸ್ತೈತೆ ಅಂದ್ರೆ ಪ್ಯೂರ್ ಮಸ್ತ್ ಅನಿಸ್ತೈತಿ. ಡೆಫಿನೆಟ್ಲಿ ನೀವು ವಿಸಿಟ್ ಮಾಡಬೇಕಂತೇನೆ. ಯಾಕಂದ್ರೆ ಈ ಅಂಥ ಎನ್ವೈರ್ಮೆಂಟ್, ಈ ಅಂಥ ಒಂದು ಸಿಟಿ ಒಳಗೆ ಕಾಮಾಗಿ ಪೀಸ್ಫುಲ್ಲಾಗಿ ಏನೋ ಒಂದು ಎಂಜಾಯ್ಮೆಂಟ್ ಮಾಡ್ಬೇಕಂದ್ರೆ ಈ ಪ್ಲೇಸ್ ಮಸ್ತ್ ಐತಿ. ಬರೀ ಹಂಗೆ ಎಂಜಾಯ್ಮೆಂಟ್ ಮಾಡಿರಿ. ನಾವಂತೂ ಫುಲ್ ಎಂಜಾಯ್ಮೆಂಟ್ ಮಾಡೀವಿ. ಹಂಗೆ ಏನಪ್ಪ ಅಂದ್ರೆ ನೀವು ಹೆಂಗೆ ಹೋಗ್ತಿರಲ್ಲ ಹಂಗೆ ಲೈಕ್ ನಿಮ್ಗೊಂದು ಟಾಸ್ಕ್, ನಿಮ್ಗೊಂದು ಜ್ಯೂಸ್, ವೆಲ್ಕಮಿಂಗ್ ಜ್ಯೂಸ್, ಹಂಗೆ ಒಟ್ಟು ಕಂಟಿನ್ಯೂ ಒಟ್ಟು ಕುಡ್ಕೊತಿರೋದು ವರ್ತ್ ಐತಿ ಫುಲ್. ಮತ್ತು ಹಂಗೆ ಹೋದ್ಮೇಲೆ ಕಲ್ಲಂಗಡಿ ಅದಾವೆ. ಮತ್ತು ನಿಮ್ಮ ಮನೆ ಹುಡುಗರು ಇಲ್ಲೇ ಇರ್ತಾವೆ. ಹುಡುಗರು ಇಂಥ ಹೋಗ್ಬೇಕು ನೋಡಿರಿ, ಇಷ್ಟು ಪ್ಯೂರ್ ಇರ್ತೈತಿ ಜ್ಯೂಸ್, ಮಸ್ತ್ ಅನಿಸ್ತೈತಿ. ನಾನಂತೂ ಕುಡಿದು ಫುಲ್ ಫಿಲ್ ಆಗಿಬಿಟ್ಟೀನಿ. ಹಂಗೆ ಇದೊಂದು ಚಕ್ರವ್ಯೂಹ ಅಂತ ಐತಿ, ಇದು ಒಳಗೆ ಹೋಗಿ ಬರ್ರಿ, ಮಿಸ್ ಮಾಡಬೇಡ್ರಿ. ನಾವಂತೂ ಹೋಗಿ ಮಸ್ತ್ ಮಜಾ ಬರ್ತೀವಿ. ನಮ್ಮ ಕಡೆ ಒಂದು ಸ್ವಲ್ಪ ಜನ ಜರ್ಸಿ ಆಕಳ ನೋಡ್ರಿ ಹೆಂಗಿಲ್ಲ ರೀ, ಅದಕ್ಕೆ ಜರ್ಸಿ ಆಕಳ ತೋರ್ಸೋಣ ಅಂತಂದು ಬಂದೇನಿ ನಾನು. ಜರ್ಸಿ ಆಕಳ ಒಮ್ಮೆ ಹಿಂಡಿದ್ವು ಅಂದ್ರೆ ಜಗ್ಗಷ್ಟು ಹಾಲು ನೋಡ್ರಿ ಅವನ ಬೆಂಕಿ. ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ವೆರಿ ಇಂಪಾರ್ಟೆಂಟ್, ಇಲ್ಲಿ ಸ್ವಲ್ಪ ಮುಂದೆ ಬಾದಾಮ್ ಗಿಡ ಮತ್ತು ಅದು ಮಾವಿನ ಹಣ್ಣು ಗಿಡ ಅದಾವು, ಹರ್ಕೋಬೇಡ್ರಿ. 500 ರೂಪೀಸ್ ಫೈನ್ ಐತಂತ. ನನಗೆ ಗೊತ್ತಿಲ್ಲ, ನಾನು ಹರ್ಕೊಂಡೆ. ಬಟ್ ಆಮೇಲೆ ಓದಿದೆ, ಆಮೇಲೆ ಬ್ಯಾಡ ಅಂತೇಳಿ ಸರ್ದೆ. ಸೊ ಇವೆಲ್ಲ ಆ್ಯಂಟಿಕ್ ಪೀಸ್ ಅದಾವೆ. ನಿಮ್ಗೇನೋ ಒಂದು ಹಳ್ಳಿ ಒಳಗೆ ಏನರ ನೀವು ಜಾಸ್ತಿ ಅಡ್ಡಾಡಿದ್ರೆ ಅಂದ್ರೆ ನಿಮ್ಗೊಂದು ಫೀಲ್ ಗೊತ್ತಾಗುತ್ತೆ. ಏನಪ್ಪ ಅಂದ್ರೆ ಎನ್ವೈರ್ಮೆಂಟ್ ಅದೇ ಥರ ಸೇಮ್ ಐತಂತಂದು. ಇಲ್ಲೇ ಮೆಹಂದಿ ಹಾಕ್ತಾರೆ, ಮತ್ತು ಉಡಿ ತುಂಬ್ತಾರೆ, ಜ್ಯೋತಿಷ್ ಹೇಳ್ತಾರೆ, ಮತ್ತು ಮಸಾಜ್ ಮಾಡ್ತಾರೆ, ಮತ್ತು ಡ್ರೆಸ್ ಎಲ್ಲ ನೀವು ಕಾಸ್ಟ್ಯೂಮ್ಸ್ ಎಲ್ಲ ರೆಂಟ್ ಒಳಗೆ. ಇದು ಊಟದ ಪ್ಲೇಸ್. ಊಟ ಅಂತೂ ನೆಕ್ಸ್ಟ್ ಲೆವೆಲ್. ನಾವು ಮಾಡಿ ಅಷ್ಟು ಜೀವನದಾಗ ಹೊಳ್ಳಿ ಟೇಸ್ಟ್ ಅನ್ನೋದು ಹಂಗಿರ್ತೈತಿ. ಮತ್ತು ಹೊಳ್ಳಿ ಹೋಗ್ಬೇಕು, ಅಲ್ಲಿ ಟೇಸ್ಟ್ ಮಾಡಬೇಕು. ಇಲ್ಲ ಅದು ನೆಕ್ಸ್ಟ್ ಮಟ್ಟ ಹೋಗೋ ಮಟ್ಟ ಒಂದು ಟೇಸ್ಟ್ ಬಾಯ ಹಂಗಿರ್ತೈತಿ. ಆ ರೇಂಜಿಗೆ ವರ್ಕೌಟ್ ಮಾಡ್ಯಾರ, ಲೈಕ್ ಅದು ರೇಂಜಿಗೆ ಅಡುಗೆ ಎಲ್ಲ ಮಾಡ್ಯಾರ. ಭಾಳ ಮಸ್ತ್ ಅನಿಸ್ತೈತಿ. ಇದು ಹಾಯ್ ಗುಡ್ಡು ಕಲ್ಯಾಣ ಹೆಂಗೆ ಮಾಡ್ತಾನಪ್ಪ ಹೆಂಗೆ ಇಲ್ಲಿ ನೋಡಿ ಮಾಡ ಅನ್ನ. ಹೊಸ್ದಾಗಿ ನಾನು ಜ್ಯೋತಿಷ್ ಹೇಳಕ್ಕೆ ಸ್ಟಾರ್ಟ್ ಮಾಡೀನಿ. ಯಾರು ಜ್ಯೋತಿಷ್ ಕೇಳೋದಿದ್ರೆ ದಯವಿಟ್ಟು ಬರ್ರಿ, ಇದು ನಮ್ಮ ಸ್ಪಾಟ್. ಯಾರ್ಯಾರು ನಿಮ್ಮ ಲೈಫ್ನಾಗ ಏನೇನು ಆಗೋದೈತಿ, ಏನೇನು ಹಾಕವು ಎಲ್ಲ ನೀವು ಮಧ್ಯೆ ಹೇಳ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ. ಮತ್ತು ಇಲ್ಲಿ ಇನ್ನೊಂದು ಎಕ್ಸ್ಪೀರಿಯನ್ಸ್, ನೀವು ರೈನ್ ಡ್ಯಾನ್ಸ್ ಎಲ್ಲ ಮಾಡ್ಬೋದು. ಅದ್ರ ಜೊತೆನೇ ಅಲ್ಲಿ ಇದನ್ನು ಇಟ್ಟಿರ್ತಾರೆ, ಏನಪ್ಪ ಗಡಿಗೆ ಎಲ್ಲ ಮಾಡೋದು. ನಿಮ್ಗೆ ಅದೇನು ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಮಾಡ್ಬೋದು, ಮಸ್ತ್ ಮಜಾ ಅನಿಸ್ತೈತಿ. ಮತ್ತು ಹಾರ್ಸ್ ಮತ್ತು ಇದು ರೀ, ನೀವು ಯೂಶ್ವಲಿ ಬಿಜಾಪುರ ಮತ್ತು ಒಂದು ಸ್ವಲ್ಪ ಹಿಸ್ಟೋರಿಕಲ್ ಪ್ಲೇಸ್ ಇದ್ದರೆ ಅಷ್ಟೇ ಇವು ಟಾಂಗ ಎಲ್ಲ ಇರ್ತಾವೆ. ಆ ಟಾಂಗ ಎಲ್ಲ ಒಂದು ರೌಂಡ್ ಹೋಗಿ ಬರ್ಬೋದು. ಇದು ಫ್ರೀ ಇರ್ತೈತಿ. ಎಷ್ಟು ಮಜಾ ಬರ್ತೈತೆ ಅಂದ್ರೆ ಲೈಕ್ ನಾವು ಏನು ಪೇಮೆಂಟ್ ಲೈಕ್ ದುಡ್ಡು ಕೊಟ್ಟಿರ್ತೇವಲ್ಲ ಅದು ಫುಲ್ ವರ್ತ್ಫುಲ್ ಇರ್ತೈತಿ. ನೀವು ಹೋಗಿ ಎಂಜಾಯ್ ಮಾಡಿರಿ. ಇದಾದಮೇಲೆ ಇನ್ನೊಂದು ಏನು ಎಕ್ಸ್ಪೀರಿಯೆನ್ಸ್ ಅಂದರೆ ನೆಕ್ಸ್ಟ್ ಚಕ್ರ ಗಾಡಿ. ನನ್ನ ಫೇವ್ರೇಟ್ ಅದು ಆ್ಯಕ್ಚುಲಿ. ಬಟ್ ಒಮ್ಮೊಮ್ಮೆ ಹೆದರಿಕೆನೂ ಬರ್ತೈತಿ. ಸೊ ಈ ಟಾಂಗಾನು ಮಸ್ತ್ ಮಜಾ ಬಂತ. ನಾವು ಅಂದ್ಕೊಂಡಿರಲಿಲ್ಲ ಈ ರೇಂಜಿಗೆ. ಫೈನಲಿ ನಾವು ದೊಡ್ಡವರಾದ್ಮೇಲೂ ಟಾಂಗಾ ಮೇಲೆ ಕುಂದ್ರಬಹುದು. ಮತ್ತು ಯೂಶ್ವಲಿ ನಿಮ್ಗೆ ಗೊತ್ತೇ ಇರ್ಬೋದು, ಟಾಂಗಾ ಎಲ್ಲೂ ಸದ್ಯ ಅಂತೂ ನಾವು ನೋಡೇ ಇಲ್ಲ. ಸಿಟಿ ಒಳಗೆ ಆತ, ಇವನ್ ಹಳ್ಳಿ ಒಳಗೂ ಆತ. ಬಟ್ ಆ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲಿ ಮಾಡ್ಬೋದು. ಫೈನಲಿ ನಾನು ನಿಮ್ಗೆ ಹೇಳಿದ್ದೆ ಚಕ್ರ ಗಾಡಿ ಮಸ್ತ್ ಮಜಾ ಬರ್ತದೆ. ಇದು ನಾರ್ಮಲ್ ಸ್ಪೀಡ್ನಾಗ ಹೋದಾಗ ಏನೂ ಪ್ರಾಬ್ಲಮ್ ಇಲ್ಲ ರೀ. ಇದಕ್ಕೇಂದ್ರೆ ಇವರು ಟರ್ಬೋ ಸ್ಪೀಡ್ ಬಿಟ್ರೆ ಅಂದ್ರೆ ನಮ್ಮ ಹೆದರಿಕೆ ಬಂದು ಮೊಬೈಲೆಲ್ಲ ನಮ್ಮನ್ನು ನಾವು ಗಟ್ಟಿ ಮಾಡ್ಕೋಬೇಕು. ಅಷ್ಟು
ಹೆದರಿಕೆ ಬರ್ತೈತಿ, ಮಸ್ತ್ ಮಜಾ ಬರ್ತೈತಿ. ಬರ್ರಿ ಚಲೋ ಚಲೋ ಲೈಕ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತಂದು ನಾನು ನೀವಾಗಿ ಬಂದು ವಿಸಿಟ್ ಮಾಡಿದ್ರೆ ಇನ್ನೂ ಮಸ್ತ್ ಇರ್ತೈತಿ. ಕಲ್ಚರ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾವು ಅದಕ್ಕೆ ಹೋಗಿಲ್ಲ. ಅದು ಇಲ್ಲಿ ನಡೆದೈತಿ, ಮಸ್ತ್ ಇತ್ತು ಮ್ಯೂಸಿಕ್ ಕಲ್ಚರ್. ಇನ್ನೂ ಬೋಟಿಂಗ್ ಎಲ್ಲ ಎಕ್ಸ್ಪೀರಿಯನ್ಸ್ ತೊಗೋಬೋದಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನಾವು ಹೋದಾಗೆಲ್ಲ ಕ್ಲೋಸ್ ಆಗಿತ್ತು. ಮೇ ಬಿ ನೆಕ್ಸ್ಟ್ ಟೈಮ್ ಹೋಗೋಣ. ಇಲ್ಲೊಬ್ಬರು ಕಾಯಿಪಲ್ಯ ಮಾರೋದಾರ, ಅವ್ರಿಗೆ ಭೇಟಿ ಆಗಿ ಬಂದೇವೆ. ನಮಸ್ಕಾರ ಏನಾರ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.